ನಮಸ್ಕಾರ, ಶ್ರೀಮಾತಾ ಎಜುಕೇಶನ್ಗೆ ಸ್ವಾಗತ. ಸ್ನೇಹಿತರ, ಸಂವಿಧಾನದ ಮುಂದುವರೆದ ಭಾಗವಾಗಿ ಈ ದಿನ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿಯಂಬಲ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಸ್ತಾವನೆ ಅಂದ್ರೆ ಏನಿಲ್ಲಿ? ಇಡೀ ಸಂವಿಧಾನದ ಆಶೋತ್ತರಗಳು, ಧ್ಯೇಯೋದ್ದೇಶಗಳು, ಗುರಿ ಮತ್ತೆ ಉದ್ದೇಶಗಳೇನಿದಾವೆ ಅದನ್ನು ತಿಳಿಸ್ತಕ್ಕಂತ ಒಂದು ಪ್ರಮುಖ ಒಂದು ಅಂಶವನ್ನೇ ನಾವಿಲ್ಲಿ ಪ್ರಸ್ತಾವನೆ ಅಂತ ಕರಿತೀವಿ. ಸೊ ಪ್ರಿಯಂಬಲ್ ಇಸ್ ನಥಿಂಗ್ ಬಟ್ ದ ಎಂಟೈರ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಇಟ್ ಶೋಸ್ ಆರ್ ರಿಫ್ಲೆಕ್ಟ್ಸ್ ಇನ್ ದ ಪ್ರಿಯಂಬಲ್. Aims and objective, what is there in our entire constitution, just gist of the Indian constitution, it shows in the preamble. ಇದರಲ್ಲಿ ಈ ಒಂದು ಪ್ರಸ್ತಾವನೆಯನ್ನ ಯಾವ ರೀತಿಯಲ್ಲಿ ನಾವು ಸೇರಿಸಿದೀವಿ ಅಂತ ನೋಡೋಣ. ಮೊದಲನೇದಾಗಿ ಹಂತವಾಗಿ ಬರೋಣ. 1946 ಡಿಸೆಂಬರ್ 13ನೇ ತಾರೀಕು ಮೊಟ್ಟ ಮೊದಲನೇ ಬಾರಿಗೆ ಜವಾಹರ್ಲಾಲ್ ನೆಹರು ಅವರು ಒಂದು ಪ್ರಸ್ತಾವನೆ ಮಾಡ್ತಾರೆ. ಇಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಪ್ರಸ್ತಾವನೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಭಾರತದ ಸಂವಿಧಾನಕ್ಕೆ ಒಂದು ಪ್ರಸ್ತಾವನೆ ಬೇಕು. ಒನ್ ಪ್ರಿಯಂಬಲ್ ಇಸ್ ನೀಡೆಡ್ ಫಾರ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟೆಡ್ ಬೈ ದ ಜವಾಹರ್ಲಾಲ್ ನೆಹರು ಅಂಡ್ ಈ ರೆಕಮೆಂಡೆಡ್ ದ ಪ್ರಿಯಂಬಲ್ ಇನ್ 1946 ಡಿಸೆಂಬರ್ 13th ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೀಟಿಂಗ್. ಸೊ ಈ ಸಭೆಯ ನಂತರ 1947 ಜನವರಿ 22ನೇ ತಾರೀಕು ಭಾರತದ ಸಂವಿಧಾನ ರಚನಾ ಸಭೆ ಏನಿದೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಇದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಏನನ್ನ, ನಮ್ಮ ಸಂವಿಧಾನಕ್ಕೆ ಪ್ರಸ್ತಾವನೆ ಬೇಕು ಎಂಬತಕ್ಕಂತ ವಿಷಯವನ್ನ ಈ ನೆಹರು ಅವರು ಪ್ರಸ್ತಾವನೆ ಮಾಡಿದ್ರು. ಆ ಪ್ರಸ್ತಾವನೆಯನ್ನ ಅಥವಾ ಅವರ ಒಂದು ರೆಕಮೆಂಡೇಶನ್ಸ್ ಅನ್ನ ಒಪ್ಕೊಂಡು ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇದರ ಪ್ರಕಾರ ಭಾರತ ಸಂವಿಧಾನ ಪ್ರಸ್ತಾವನೆ ರಚನೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ತಯಾರಿಗಳನ್ನು ಮಾಡ್ಕೊಳ್ತಾರೆ. ಎಲ್ಲಾ ತಯಾರಿಗಳ ನಂತರ 1949 ಅಕ್ಟೋಬರ್ 17ನೇ ತಾರೀಕು ಭಾರತದ ಸಂವಿಧಾನಕ್ಕೆ ಪ್ರಸ್ತಾವನೆಯನ್ನ ಅಂಗೀಕಾರ ಮಾಡಲಾಗ್ತದೆ. ಸೊ ಭಾರತ ಸಂವಿಧಾನದ ಪ್ರಸ್ತಾವನೆ ಯಾವಾಗ ಅಂಗೀಕಾರ ಆಯಿತು? 1949 ಅಕ್ಟೋಬರ್ 17. 1946 ಡಿಸೆಂಬರ್ 13ರಂದು ನೆಹರು ರವರು ಭಾರತದ ಸಂವಿಧಾನಕ್ಕೆ ಪ್ರಸ್ತಾವನೆ ಬೇಕು ಅಂತ ಹೇಳ್ತಾರೆ. 1947 ಜನವರಿ 22ರಂದು ಸಂವಿಧಾನ ರಚನಾ ಸಭೆ ಹೌದು ನಮ್ಮ ಸಂವಿಧಾನಕ್ಕೆ ಪ್ರಸ್ತಾವನೆ ಬೇಕು ಎಂಬತಕ್ಕಂಥದನ್ನ ಅಂಗೀಕಾರ ಮಾಡುತ್ತೆ. ನೆಹರು ರವರು ಹೇಳಿರೋದನ್ನ ಅಂಗೀಕಾರ ಮಾಡುತ್ತೆ. 1949 ಅಕ್ಟೋಬರ್ 17ರಂದು ಇಡೀ ನಮ್ಮ ಏನು ರಚನೆ ಆಗಿರ್ತಕ್ಕಂಥ ಸಂವಿಧಾನದ ಪ್ರಸ್ತಾವನೆಯನ್ನ ಅಂಗೀಕಾರ ಆಗಿದೆ ಅಂತ. ನಮ್ಮ ಪ್ರಸ್ತಾವನೆಯ ಕುರಿತು ಅನೇಕ ರಾಜಕೀಯ ತಜ್ಞರು, ಇತಿಹಾಸ ತಜ್ಞರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದೇನಪ್ಪ ಅಂದ್ರೆ, ಮೊದಲನೇದಾಗಿ ನಾವು ನೋಡಿ, ಠಾಕೂರ್ ದಾಸ್ ಭಾರ್ಗವ್ ಅಂತಕ್ಕಂಥವ್ರು ಹೇಳ್ತಾರೆ, ಈ ಪ್ರಸ್ತಾವನೆ ಅಂತಕ್ಕಂಥದ್ದು ಭಾರತದ ಸಂವಿಧಾನಕ್ಕೆ ಒಂದು ಒಡವೆ ಇದ್ದಂತೆ ಅಂತ ಹೇಳ್ತಾರೆ. ಒಡವೆ, ಜ್ಯುವೆಲ್. ದ ಪ್ರಿಯಂಬಲ್ ಇಸ್ ದ ಜ್ಯುವೆಲ್ ಫಾರ್ ಅವರ್ ಕಾನ್ಸ್ಟಿಟ್ಯೂಷನ್. ಹೂ ಸೆಡ್? ಠಾಕೂರ್ ದಾಸ್ ಭಾರ್ಗವ. ಸೊ ಅದೇ ರೀತಿಯಲ್ಲಿ ಹಿದಾಯತ್ ಉಲ್ಲಾ ಅಂತಕ್ಕಂಥವ್ರು ಹೇಳ್ತಾರೆ, ಇದು ಆತ್ಮ ಇದ್ದಂಗೆ, ನಮ್ಮ ಸಂವಿಧಾನಕ್ಕೆ ಪ್ರಸ್ತಾವನೆ ಆತ್ಮ ಇದ್ದಂಗೆ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಹಿದಾಯತುಲ್ಲಾ, the preamble is the soul of the constitution. And also ಬಾರ್ಕರ್ ಎಂಬತಕ್ಕಂಥವ್ರು ಹೇಳ್ತಾರೆ, ಇದು ಕಿರು ಹೊತ್ತಿಗೆ ಇದ್ದಂತೆ, ಅಂದ್ರೆ ಇಟ್ಸ್ ಜಸ್ಟ್ ಲೈಕ್ ಎ ಕೀ ನೋಟ್ಸ್ ಇದ್ದಂಗೆ, ಒಂದು ಕಿರು ಹೊತ್ತಿಗೆ ಇದ್ದಂಗೆ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಬಾರ್ಕರ್ ಎಂಬತಕ್ಕಂಥವ್ರು. ಅದೇ ರೀತಿಯಲ್ಲಿ ಮುನ್ಷಿ, ಸೊ ಅನದರ್ ಇಂಪಾರ್ಟೆಂಟ್ ಪರ್ಸನ್ ಇಸ್ ಮುನ್ಷಿ ಎಂಬತಕ್ಕಂಥವ್ರು ಹೇಳ್ತಾರೆ, ಇದು ಜಾತಕ. ಪ್ರಸ್ತಾವನೆ ಅಂತಕ್ಕಂಥದ್ದು ನಮ್ಮ ಇಡೀ ಸಂವಿಧಾನಕ್ಕೆ ಒಂದು ಜಾತಕ ಇದ್ದಂತೆ. ಒಬ್ಬ ವ್ಯಕ್ತಿ ಆ ಜಾತಕ ನೋಡಿದ್ರೆ ಯಾವ ರೀತಿಯಲ್ಲಿ ಅವನ ಇಡೀ ಜೀವನವನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೋ ಅದೇ ರೀತಿಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ನೋಡಿದ್ರೆ ಸಾಕು ಇಡೀ ಸಂವಿಧಾನವನ್ನು ಹೇಳ್ಬೋದು ಅಂತಕ್ಕಂಥ ಮಾತನ್ನ ಅವರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಸಿ, ಠಾಕೂರ್ ದಾಸ್ ಭಾರ್ಗವ ಸೆಡ್ ಇಟ್ ಇಸ್ ಎ ಜ್ಯುವೆಲ್ ಫಾರ್ ಅವರ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈ ಒಂದು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಬಗ್ಗೆ ವಿವಿಧ ತಜ್ಞರು ಹೇಳಿರ್ತಕ್ಕಂಥ ಅಭಿಪ್ರಾಯಗಳನ್ನ ನಾವಿಲ್ಲಿ ಹೇಳ್ತಾ ಇದ್ವಿ. ಅದರ ಜೊತೆಯಲ್ಲೇ ಭಾರತದ ಪ್ರಸ್ತಾವನೆ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಾಗಿದ್ದಾವೆ. ಅಂದ್ರೆ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗನ ಅಲ್ವೇ ಅಂತಕ್ಕಂಥ ಒಂದು ಚರ್ಚೆಗಳು. ಸೊ ಇದಕ್ಕೆ ಅನುಗುಣವಾಗಿ ನೋಡಿ, ನಾವು 1960ರಲ್ಲಿ ಇನ್ 1960 ದ ಕೇಸ್ ಆಫ್ ಬೇರುಬಾರಿ
ಒಂದು ಕೇಸ್ ಆಗುತ್ತೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಬರುತ್ತೆ. ಯಾವ್ದಪ್ಪ ಅಂದ್ರೆ 1960 ಬೇರುಬಾರಿ ಅಂತಕ್ಕಂಥ ಕೇಸು. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಏನಂತ ತೀರ್ಪು ಕೊಡುತ್ತೆ ಅಂದ್ರೆ, ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನದ ಭಾಗವಲ್ಲ. ಇಟ್ ಇಸ್ ನಾಟ್ ಎ ಪಾರ್ಟ್. ಭಾಗವಲ್ಲ, ಇದು ಭಾಗವಲ್ಲ ಅಂತ ಹೇಳುತ್ತೆ. ಅಂದ್ರೆ ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇನ್ ವಿಚ್ ಕೇಸ್ ಇನ್ 1960 ಬೇರುಬಾರಿ ಕೇಸ್. ಅಂಡ್ ಸೆಕೆಂಡ್ ಒನ್ ಇನ್ 1973 1973ರಲ್ಲಿ ಕೇಶವಾನಂದ ಭಾರತಿ ಕೇಸ್ ಇನ್ ಸುಪ್ರೀಂ ಕೋರ್ಟ್ ಅಲ್ಲ. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಏನ ತೀರ್ಪು ಅಂದ್ರೆ, ಈ ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನದ ಒಂದು ಭಾಗ, ಇದು ಸಂವಿಧಾನದ ಒಂದು ಭಾಗ ಅಂತಕ್ಕಂಥದನ್ನ ತಿಳಿಸುತ್ತೆ. ಹೌದು, ಇದು ಸಂವಿಧಾನದ ಭಾಗ ಅಂತ ಹೇಳುತ್ತೆ. ನಂತರ ಇನ್ನ ಒಂದು ಕೇಸ್ ಆಗುತ್ತೆ 1995 LIC ಆಫ್ ಇಂಡಿಯಾ. LIC ಕೇಸಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಇನ್ನೊಂದು ಮಹತ್ವವಾದ ತೀರ್ಪನ್ನು ಕೊಡುತ್ತೆ. ಏನಪ್ಪಾ ಅಂದ್ರೆ, ಪ್ರಸ್ತಾವನೆ ನಮ್ಮ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ. ಅಂದ್ರೆ ಇಟ್ ಇಸ್ ಇನ್ಎವಿಟಬಲ್ ಪಾರ್ಟ್. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ ಅಂತ ಕೇಸಲ್ಲಿ ಹೇಳುತ್ತೆ. ನೋಡಿ ಸ್ನೇಹಿತರೆ, ಅನೇಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೇಸನ್ನ ಯಾವ ವರ್ಷದಲ್ಲಿ ಅಂತ ಕೇಳಬಹುದು. ಭಾಗವಲ್ಲ ಅಂತ ಹೇಳಿದ್ದಾರೆ. ಯಾವ ಕೇಸಲ್ಲಿ? ಬೇರುಬಾರಿ ಕೇಸಲ್ಲಿ. ಕೇಶವಾನಂದ ಕೇಸಲ್ಲಿ ಭಾಗ ಅಂತ ಹೇಳಿದ್ದಾರೆ. ಅಂದ್ರೆ ಸಂವಿಧಾನದ ಭಾಗ ಯಾವುದು? ಪ್ರಸ್ತಾವನೆ. LIC ಇದರಲ್ಲಿ ಇದು ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾರೆ. ಅವಿಭಾಜ್ಯ ಅಂಗ ಅಂತ ಹೇಳಲಾಗಿದೆ. ಸೊ ಇದಾದ ನಂತರ ನಮ್ಮ ಸಂವಿಧಾನದಲ್ಲಿ ಈಗ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಪದಗಳು ಯಾವುವು, ಸೊ ಆ ಪದಗಳು ಇರ್ತಕ್ಕಂಥ ಮಹತ್ವ ಏನು, ಮತ್ತು ಆ ಪದಗಳ ಮೇಲೆ ಅನೇಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನೋಡೋಣ, ಭಾರತದ ಪ್ರಸ್ತಾವನೆ ಪ್ರಾರಂಭ ಆಗ್ತಕ್ಕಂಥದ್ದೇ ಭಾರತದ ಪ್ರಜೆಗಳಾದ ನಾವು ಎಂಬತಕ್ಕಂಥ ಒಂದು ಪದದಿಂದ. ಭಾರತದ ಪ್ರಜೆಗಳಾದ ನಾವು ಎಂಬತಕ್ಕಂಥ ಒಂದು ಪದದಿಂದ ಪ್ರಾರಂಭ ಆಗುತ್ತೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥ ಪದದಿಂದ ಪ್ರಾರಂಭ ಆಗುತ್ತೆ. ಅಂದ್ರೆ ಇಡೀ ಸಂವಿಧಾನವನ್ನ ಯಾರು ಬರೀತಾ ಇರೋದು? ಭಾರತ ಪ್ರಜೆಗಳು ನಮಗೆ ನಾವೇ ಬರ್ಕೊಳ್ತಾ ಇದೀವಿ. ಇದನ್ನ ಯಾರೋ ಬೇರೆಯವರು ಬರೀತಾ ಇಲ್ಲ. ಸೊ ನಮ್ಮ ದೇಶದ ಸಂವಿಧಾನವನ್ನ ನಾವೇ ಬರೀತಾ ಇದೀವಿ. ಯಾರು ಬರೀತಾ ಇರೋದು? ಭಾರತ ಪ್ರಜೆಗಳಾದ ನಾವು ಈ ಸಂವಿಧಾನವನ್ನ ಬರೀತಾ ಇದೀವಿ, ಬರ್ಕೊಳ್ತಾ ಇದೀವಿ ಅಂತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಅಂಶದೊಂದಿಗೆ ಪ್ರಾರಂಭ ಆಗುತ್ತೆ. ಸೊ ಇದೇ ಪದವನ್ನ ಅಮೆರಿಕ ಒಂದು ಸಂವಿಧಾನದಲ್ಲೂ ಇರುತ್ತೆ. ಏನಪ್ಪಾ ಅಂದ್ರೆ, ವಿ ದ ಪೀಪಲ್ ಆಫ್ ಅಮೆರಿಕ ಅಂತ ಅಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ನಾವಿಲ್ಲಿ ತಗೊಂಡಿದ್ವಿ ಭಾರತದ ಪ್ರಜೆಗಳಾದ ನಾವು ಎಂಬತಕ್ಕಂಥ ಪದ. ಸೊ ನೆಕ್ಸ್ಟ್ ಎರಡನೇದು ಸಾವರಿನ್ ಎಂಬತಕ್ಕಂಥ ಪದ. ಸೆಕೆಂಡ್ ಒನ್ ಸಾವರಿನ್ ಎಂಬತಕ್ಕಂಥ ಪದ ಅಂತಂದ್ರೆ ಸಾವರಿನ್. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಪದವನ್ನು ನಾವಿಲ್ಲಿ ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ಬಳಸಿದೀವಿ. ಸಾರ್ವಭೌಮ ಅಂತಂದ್ರೆ ನಾವು ಯಾವುದೇ ದೇಶದ ಒಂದು ಅಡಿಯಲ್ಲಿಲ್ಲ, ನಾವು ಸರ್ವ ಸ್ವತಂತ್ರರು. ನಾವು ನಮ್ಮ ನಿರ್ಣಯಗಳನ್ನ, ಅದು ದೇಶೀಯವಾಗಿರ್ಬೋದು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ನಮ್ಮ ನಿರ್ಣಯಗಳನ್ನ ನಾವು ತಗೊಳ್ಳುವ ಎಲ್ಲ ಅಧಿಕಾರ ಇರ್ತಕ್ಕಂಥ ಒಂದು ದೇಶವನ್ನ ನಾವೇನ್ ಹೇಳ್ತೀವಿ? ಸಾರ್ವಭೌಮ ಅಂತ ಹೇಳ್ತೀವಿ. ದ ಕಂಟ್ರಿ ವಿಚ್ ಇಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಅದರ್ ಕಂಟ್ರಿ. It is totally independent. It can take its own decisions by internal and external decision. Those countries are called as a sovereign countries. See, before 1947, we are not sovereign country. We are under the control of the Britishers. 1947 ಮೊದಲು ನಾವು ಸಾರ್ವಭೌಮವಾಗಿರ್ಲಿಲ್ಲ. ಯಾಕಂದ್ರೆ ಸಾರ್ವಭೌಮ ಆಗಿರ್ಲಿಲ್ಲ, ಬ್ರಿಟಿಷರ ಅಧೀನದಲ್ಲಿ ನಾವು ಇದ್ವಿ. ಸೊ ಅದನ್ನ ನಾವು ಸಾರ್ವಭೌಮ ಆಗಿರ್ಲಿಲ್ಲ ಅವಾಗ. ಸೊ ಮೂರನೇ ಪದ ಸೋಷಿಯಲಿಸ್ಟ್ ಅಂತ ಹೇಳ್ತೀವಿ. ಸೋಷಿಯಲಿಸ್ಟ್ ಸಮಾಜವಾದಿ. ಸಮಾಜವಾದಿ ಅಂತಕ್ಕಂಥ ಪದ ಇದು ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ಇದನ್ನ 1976 42ನೇ ತಿದ್ದುಪಡಿ, 42nd ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 42ನೇ ತಿದ್ದುಪಡಿ 1976ರಲ್ಲಿ ಮಾಡಿ ಈ ಒಂದು ಪದವನ್ನ ನಮ್ಮ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಏನ್ ಸಮಾಜವಾದಿ ಅಂತಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಬಂಡವಾಳಶಾಹಿ ಮತ್ತೆ ಕಾರ್ಮಿಕ ವರ್ಗದ ನಡುವೆ ಇರ್ತಕ್ಕಂಥ ತಾರತಮ್ಯವನ್ನ ನಿವಾರಣೆ ಮಾಡೋದು, ಜೊತೆಯಲ್ಲಿ ಯೋಗಕ್ಷೇಮ ಕಾರ್ಯಕ್ರಮಗಳನ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು, ಮತ್ತೆ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ
ಮಾಡಬೇಕು ಅಂತ ತಿಳಿಸೋದೆ ಸಮಾಜವಾದಿ ಅಂತ ಹೇಳ್ತೀವಿ, ಸಮಾಜವಾದಿ ಅಂತ ಕರಿತೀವಿ. ಹಾಗಾದ್ರೆ ದ ಸೋಷಿಯಲಿಸ್ಟ್ ಮೀನ್ಸ್ ಇಟ್ ಈಸ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ವೆಲ್ತ್ and also welfare programs. Introducing the welfare programs is called as a socialist. So this is one of the third important word, and now we are moving for the ಮೂರನೇ ಮುಖ್ಯವಾಗಿರ್ತಕ್ಕಂಥ ನಾಲ್ಕನೇದಾಗಿ ಮುಖ್ಯವಾಗಿ ನೋಡ್ತಾ ಇದೀವಿ ಸೆಕ್ಯುಲರ್. ಸೆಕ್ಯುಲರ್ ಅಂತ ಹೇಳ್ತೀವಿ ಜಾತ್ಯತೀತ ಅಂತಕ್ಕಂಥ ಪದವನ್ನ ನೋಡ್ತೀವಿ. ಅಂದ್ರೆ ಸೆಕ್ಯುಲರ್ ಅಥವಾ ಜಾತ್ಯತೀತ ಇದು ನಮ್ಮ ಮೂಲ ಸಂವಿಧಾನದಲ್ಲಿ ಇಲ್ಲ, ಇದನ್ನ ಸೇರ್ಪಡೆ ಮಾಡಿದೀವಿ. ಮತ್ತೆ ಸೇಮ್ 1976 42ನೇ ತಿದ್ದುಪಡಿ 42nd amendment of our Indian Constitution we mentioned the secular ಜಾತ್ಯತೀತ ಅಂತಕ್ಕಂಥ ಪದವನ್ನ ಸೇರಿಸಿವಿ. ಏನಂದ್ರೆ ಜಾತ್ಯತೀತ ಅಂದ್ರೆ secular means there is no religion as given as a state religion. There is no religion given as a state religion. ಅಂದ್ರೆ ಯಾವುದೇ ಒಂದು ಧರ್ಮಕ್ಕೆ ನಾವು ರಾಷ್ಟ್ರೀಯ ಧರ್ಮವನ್ನಾಗಿ ಘೋಷಣೆ ಮಾಡಿಲ್ಲ. ಹಂಗಂದ್ರೆ ಏನು, ಎಲ್ಲಾ ಧರ್ಮಗಳು ಸಮೇತ ನಮ್ಮ ದೇಶದಲ್ಲಿ ಸಮಾನ ಎಂಬತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತೀವಿ. ಅಂದ್ರೆ ಸೆಕ್ಯುಲರ್ ಅಂತಂದ್ರೆ ಎಲ್ಲಾ ಧರ್ಮಗಳು ಒಂದೇ, ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ನಾವು ಹೆಚ್ಚಿನ ಸ್ಥಾನವನ್ನ ಕೊಟ್ಟಿಲ್ಲ ಅನ್ನೋದನ್ನ ತಿಳಿಸುತ್ತೆ. ಹಾಗಾದ್ರೆ ನಮ್ಮ ಮೂಲಭೂತ ಹಕ್ಕುಗಳಲ್ಲೂ ಸಮೇತ ನಾವು ಇದನ್ನ ಮೆನ್ಷನ್ ಮಾಡಿದ್ವಿ. ಏನಪ್ಪಾ ಅಂದ್ರೆ 25ನೇ ವಿಧಿಯಿಂದ 28ನೇ ವಿಧಿ, 25ನೇ ವಿಧಿಯಿಂದ 28ನೇ ವಿಧಿವರೆಗೂ ನಾವು ಧಾರ್ಮಿಕ ಸ್ವಾತಂತ್ರ್ಯವನ್ನ ಎಲ್ಲರಿಗೂ ಸಮೇತ ಕೊಟ್ಟಿದ್ದೀವಿ ನಮ್ಮ ದೇಶದಲ್ಲಿ. ಸೊ ನೆಕ್ಸ್ಟ್ 5ನೇದಾಗಿ ಡೆಮೊಕ್ರೆಟಿಕ್ ಪ್ರಜಾತಂತ್ರ. Basically, it is one of the important system we adopted in our Indian Constitution. ನಮ್ಮ ಸಂವಿಧಾನದಲ್ಲಿ ನಾವು ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಂಶ ಆಗಿದೆ ಡೆಮೋಕ್ರಸಿ. ಡೆಮೊಕ್ರೆಟಿಕ್ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯನ್ನ ನಾವು ತಗೊಂಡಿದ್ದೇವೆ. ಅಂದ್ರೆ ಏನಿಲ್ಲ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಒಂದು ಸರ್ಕಾರ ಎಂಬತಕ್ಕಂಥದನ್ನ ನಾವಿಲ್ಲಿ ತಿಳಿಸ್ತಾ ಇದೀವಿ. 6ನೇದಾಗಿ ಬರ್ತಾ ಇದೆ ರಿಪಬ್ಲಿಕ್. Another one is a ರಿಪಬ್ಲಿಕ್ ಅಂತಂದ್ರೆ ಇಲ್ಲಿ ಗಣತಂತ್ರ ಅಂದ್ರೆ ನಮ್ಮ ದೇಶವನ್ನು ಆಳ್ತಕ್ಕಂಥವರು ಯಾರೋ ಒಂದು ಕುಟುಂಬ ಇರೋದಿಲ್ಲ, ಇಲ್ಲಿ ಜನರ ಒಂದು ಸದಸ್ಯರ ಗುಂಪಿರುತ್ತೆ. ಅದೇ ರೀತಿಯಲ್ಲಿ ಈ ಅಧಿಕಾರ ಎಂತಕ್ಕಂಥದ್ದು, ನಮ್ಮ ಇಡೀ ದೇಶವನ್ನು ಆಳ್ವಿಕೆ ಮಾಡತಕ್ಕಂಥ ಅಧಿಕಾರ ಎಂತಕ್ಕಂಥದ್ದು ಇಲ್ಲಿ ಗಣತಂತ್ರ ಅಂತಂದ್ರೆ ಅನೇಕ ವ್ಯಕ್ತಿಗಳಿಂದ ಸರ್ಕಾರವನ್ನು ನಡೆಸೋದಾಗಿದೆ. ಅಂದ್ರೆ ಯಾವುದೇ ವಂಶ ಪಾರಂಪರ್ಯವಾಗಿ ಇಲ್ಲಿ ಸರ್ಕಾರಗಳು ನಡೆಯೋದಿಲ್ಲ. ಇಲ್ಲಿ ಸರ್ಕಾರವನ್ನು ನಡೆಸತಕ್ಕಂತ ಯಾವುದೇ ಒಬ್ಬ ಪ್ರತಿನಿಧಿ ಆಗಿರ್ಬೋದು, ಆತ ಜನರಿಂದ ಆಯ್ಕೆ ಆಗಿರ್ತಾನೆ. ಸೊ ಅಂತ ಒಂದು ಪದ್ಧತಿಯನ್ನ ನಾವಿಲ್ಲಿ ಏನ್ ಹೇಳ್ತೀವಿ, ಗಣತಂತ್ರ ವ್ಯವಸ್ಥೆ ಅಂತ ಕರಿತೀವಿ. ನಂತರ 7ನೇ ಮುಖ್ಯವಾಗಿರ್ತಕ್ಕಂತ ಒಂದು ಜಸ್ಟಿಸ್ ಅಂತ ಕರಿತೀವಿ. ಜಸ್ಟಿಸ್ ಅಥವಾ ನ್ಯಾಯ, ಕನ್ನಡದಲ್ಲಿ ನ್ಯಾಯ ಅಂತ ಕರಿತೀವಿ. ಜಸ್ಟಿಸ್ ಇದನ್ನ ರಷ್ಯಾದಿಂದ ನಾವು ತಗೊಂಡಿದ್ವಿ. ರಷ್ಯಾದಿಂದ ವಿ ಬಾರೋಡ್ ದಿಸ್ ವರ್ಡ್ ಫ್ರಮ್ ದ ರಷ್ಯನ್ ರೆವಲ್ಯೂಷನ್ ಇನ್ ದ ಇಯರ್ 1917. 1917ರಲ್ಲಿ ನಡೆದಂತಹ ರಷ್ಯಾ ಕ್ರಾಂತಿಯಿಂದ ನಾವು ಜಸ್ಟಿಸ್ ಅಂತಕ್ಕಂಥ ಪದವನ್ನ ತಗೊಂಡ್ ಬಂದಿದೀವಿ. ಸೊ ಜಸ್ಟಿಸ್ ಇದಾದ ನಂತರ ಬರ್ತಕ್ಕಂತ ಒಂದು 8ನೇದು ಈಕ್ವಾಲಿಟಿ, ಸಮಾನತೆ ಅಂತ ಕರಿತೀವಿ. ಈಕ್ವಾಲಿಟಿ ಅಥವಾ ಸಮಾನತೆ. ಈ ಪದ ಸಮಾನತೆ ಅಂತಕ್ಕಂಥ ಪದ ನಮ್ಗೆ 1780 ಈ ಸಮಾನತೆ ಅಂತಕ್ಕಂಥ ಪದ ನಮಗೆ 1789ರಲ್ಲಿ ನಡೆದಂತಹ ಫ್ರೆಂಚ್ ರೆವಲ್ಯೂಷನ್ ಅಥವಾ ಫ್ರೆಂಚ್ ಕ್ರಾಂತಿಯಿಂದ ನಾವು ಈ ಪದವನ್ನ ತಗೊಂಡಿದ್ವಿ. ಸೊ ಇದು ಎಲ್ಲರಿಗೂ ಸಮೇತ ಸಮಾನತೆ ಅಂತಕ್ಕಂಥದನ್ನ ನಾವಿಲ್ಲಿ ಮೂಲಭೂತ ಹಕ್ಕುಗಳಲ್ಲೂ ಸಮೇತ ನಾವು ಕೊಟ್ಟಿದೀವಿ. ನಂತರ 9ನೇದಾಗಿ 9ನೇ ಮುಖ್ಯವಾಗಿರ್ತಕ್ಕಂಥ ಪದ ಲಿಬರ್ಟಿ, ಸ್ವಾತಂತ್ರ್ಯ ಅಂತ ಕರಿತೀವಿ. ಸ್ವಾತಂತ್ರ್ಯ ಎಲ್ಲರಿಗೂ ಸಮೇತ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ, ಸ್ವಾತಂತ್ರ್ಯವನ್ನ ಕೊಡ್ತಕ್ಕಂಥದ್ದು ನಮ್ಮ ಸಂವಿಧಾನದ 19ನೇ ವಿಧಿಯಲ್ಲಿ ಇದನ್ನ ಸೇರ್ಪಡೆ ಮಾಡಲಾಗಿದೆ. 19ನೇ ವಿಧಿಯಲ್ಲಿ ಮಾತನಾಡುವ ವಿಧಿಯಲ್ಲಿ ನಾವು ಸ್ವಾತಂತ್ರ್ಯದ ಹಕ್ಕನ್ನ ನಾವು ಎಲ್ಲಾ ಪ್ರಜೆಗಳಿಗೂ ಸಮೇತ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲದೆ ಎಲ್ಲರಿಗೂ ನೀಡಿದ್ದೇವೆ. ಸೊ ಇದು ಸಮೇತ ನಮ್ಗೆ ಬಂದಿರ್ತಕ್ಕಂಥದ್ದು ಫ್ರೆಂಚ್ ಕ್ರಾಂತಿಯಿಂದಲೇ ನಾವು ಇದನ್ನ ತಗೊಂಡಿದೀವಿ. ಕೊನೆಯದಾಗಿ 10ನೇ ಪ್ರಮುಖವಾಗಿರ್ತಕ್ಕಂಥದ್ದು ಭ್ರಾತೃತ್ವ ಅಥವಾ ಏನ್ ಹೇಳ್ತೀವಿ, ಫ್ರಾಟರ್ನಿಟಿ ಅಂತ ಕರಿತೀವಿ. ಫ್ರಾಟರ್ನಿಟಿ ಅಥವಾ ಭ್ರಾತೃತ್ವ ಅಂತ ಕರಿತೀವಿ. ಅಂದ್ರೆ ಎಲ್ಲರೂ ಸಮೇತ
ಭಾರತೀಯರೆಲ್ಲರೂ ಸಮೇತ ಸೋದರ ಭಾವವನ್ನು ಹೊಂದಿರಬೇಕಂತಕ್ಕಂತ ಒಂದು ಉದ್ದೇಶವನ್ನು ಒಳಗೊಂಡಿದೆ ನಮ್ಮ ಸಂವಿಧಾನ. ಮುಖ್ಯವಾಗಿ 51ನೇ ವಿಧಿಯಲ್ಲಿ ಎಲ್ಲಾ ಅಂಶಗಳನ್ನು ಸಹ ಭಾರತೀಯರೆಲ್ಲರೂ ಸಹ ನಾವೆಲ್ಲ ಒಂದೇ ಅಂತಕ್ಕಂತ ಮಾತನ್ನು ಹೇಳುತ್ತೆ. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಏಕಪೌರತ್ವವನ್ನು ನಾವು ಕೊಟ್ಟಿದ್ದೀವಿ. ಏಕಪೌರತ್ವ ಇಡೀ ದೇಶಕ್ಕೆಲ್ಲ ಒಂದೇ ಪೌರತ್ವ, ಭಾರತೀಯ ಪ್ರಜೆ ಆಗಿರ್ತೀವಿ ಹೊರತು ಯಾವುದೇ ಒಂದು ರಾಜ್ಯದ ಪ್ರಜೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಫ್ರಾಟರ್ನಿಟಿ ಅಥವಾ ಭ್ರಾತೃತ್ವ, ಇಂಟಿಗ್ರಿಟಿ ಐಕ್ಯತೆ ಅಂತ ಹೇಳ್ತೀವಿ. ಅಂದ್ರೆ ನಾವೆಲ್ಲರೂ ಒಂದೇ ಅಂತಕ್ಕಂತ ಮಾತನ್ನ ಇಲ್ಲಿ ತಿಳಿಸ್ಕೊಳ್ಳ. ಇಲ್ಲಿ ಮುಖ್ಯವಾಗಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ನೋಡಿ, ಇಲ್ಲಿ ಸಮಾಜವಾದಿ ಮತ್ತೆ ಜಾತ್ಯತೀತ ಎಷ್ಟನೇ ತಿದ್ದುಪಡಿಯಲ್ಲಿ ಭಾರತಕ್ಕೆ ಸಂವಿಧಾನಕ್ಕೆ ಸೇರ್ಪಡೆ ಆಗಿದೆ ಅಂದ್ರೆ 42ನೇ ತಿದ್ದುಪಡಿ 1976ರಲ್ಲಿ. ಸೊ ಈ ಎಲ್ಲ ಜೊತೆಯಲ್ಲೂ ಕೆಲವೊಂದ್ಸಲಿ ಸೀರಿಯಲ್ ವರ್ಡ್ಸ್ ಅನ್ನ ಕೇಳ್ತಾನೆ, ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ. ಇಲ್ಲಿಂದ ಕೇಳ್ತಾರೆ ನೋಡಿ, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಈ ಪದಗಳನ್ನ ಅವರು ಮಿಸ್ ಮ್ಯಾಚ್ ಮಾಡಿ, ಅಂದ್ರೆ ಆಲ್ಟರ್ನೇಟಿವ್ ಬೇರೆ ಬೇರೆ ನಂಬರ್ಸ್ ಅಲ್ಲಿ ಕೊಟ್ಟು ಮ್ಯಾಚ್ ಮಾಡಿ ಅಂತ ಲೈನ್ ಅಪ್ ಕರೆಕ್ಟ್ ಇದೇ ರೀತಿಯಲ್ಲಿ ಬರೀಬೇಕು. ಸೊ ಅದಕ್ಕೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಸೊ ನಿಮ್ಗೆ ಉಪಯೋಗ ಆದ್ರೆ ಅದನ್ನ ಬಳಕೆ ಮಾಡ್ಕೋಬಹುದು. ಎಕ್ಸಾಂಪಲ್ ನೋಡಿ, ಸೋಸೋ ಸೆಡರೆ ನೋಡಿ, ಇದು ಒಂದು ನನ್ನ ಇದೊಂದು ಪದವನ್ನ ನಾನು ಮಾಡಿದ್ದೇನೆ ಇಲ್ಲಿ, ಸೋಸೋ ಸೆಡರೆ ಅಂತ. ಸೋಸೋ ಸೆಡರೆ ನೋಡಿ, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಅಂತ. ಇದು ನಾನೇ ಪರೀಕ್ಷೆಗಳಲ್ಲಿ ಕೇಳಿದ್ರಿ ಯಾವ್ದು ಫಸ್ಟ್ ಸೆಕೆಂಡ್ ಅಂತ. 1 2 3 4 5 ಸೀರಿಯಲ್ ನಂಬರ್ ಅದೇ ಟೈಪ್ ಅಲ್ಲಿ ಬರೀಬೇಕಾಗ್ತದೆ, ಕೇಳ್ತಾರೆ ಅದನ್ನ. ಸೊ ಇದನ್ನ ಇಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಅನೇಕ ಪರೀಕ್ಷೆಗಳಲ್ಲಿ ನಿಮಗೆ ಖಂಡಿತವಾಗಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಭಾಗ ಇದಾಗಿದೆ. ಮುಂದಿನ ಭಾಗದಲ್ಲಿ ಸಂವಿಧಾನದ ಇನ್ನಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ.